ಈಗ ಪತ್ರ ಓದೋ ಸಮಯ ಆಯ್ತು. ಪತ್ರ ಯಾರು ಎಲ್ಲಿಂದ ಬರೆದಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಪತ್ರವನ್ನ ಬೆಂಗಳೂರಿನಿಂದ ರವಿಯವರು ಬರೀತಾ ಇದ್ದಾರೆ. ಅವ್ರವ್ರ ತಂಗಿ ಬಗ್ಗೆ ಕೇಳ್ಬೇಕಂತೆ. ಗುರುಜಿ ನಮಸ್ಕಾರ ಗುರುಜಿ, ನಮ್ಗೆ ಬಹಳ ತಲೆನೋವಾಗ್ಬಿಟ್ಟಿದೆ ಈ ವಿಷಯ. ಅವ್ರ ತಂಗಿ ಯಾರನ್ನ ತೋರಿಸಿದ್ರು ಕೂಡ ಒಪ್ತಾ ಇಲ್ವಂತೆ ಹುಡುಗನ. ಅವ್ರ ಡೇಟ್ ಆಫ್ ಬರ್ತ್ ಬಂದು 6/3/82, 8:30 ಬೆಳಗ್ಗೆ ಹುಟ್ಟಿರೋದು. ಅನುರಾಧ ನಕ್ಷತ್ರ ಅಂತ ಹೇಳ್ತಿದ್ದಾರೆ, ವೃಶ್ಚಿಕ ರಾಶಿ, ವಿಷ್ಣು ಗೋತ್ರ ಅಂತ ಹೇಳ್ತಿದ್ದಾರೆ. ಇವ್ರ ಅಣ್ಣ ಕೂಡ ಇದಾರಂತೆ, ಅವ್ರಿಗೂ ಮದ್ವೆ ಆಗಿಲ್ಲ ಇವರಿಂದ. ಅವ್ರಿಗಾಗ್ಲೇ 35 ವರ್ಷ ಆಗೋಗಿದೆ ಅಂತ ತಿಳಿಸ್ತಿದ್ದಾರೆ. ಬಹಳ ಸಂತೋಷ. ವೈರಾಗ್ಯ ಜೀವನ ಅಂದ್ರೆ ನಿಧಾನ ಪ್ರಧಾನ ಅಂತ. ಕೆಲವ್ರಿಗೆಲ್ಲ ನಿಧಾನವಾಗಿ ಮದುವೆ ಆದ ತಕ್ಷಣಕ್ಕೆ ಏನ್ರಿ ಇನ್ನೂ ಆಗೇ ಇಲ್ಲ ಅಂತಾರೆ. ಕೆಲವ್ರಿಗೆ ಬೇಗ ಮದುವೆ ಅಂದರೆ 22ಕ್ಕೆ ಆಗೋಯ್ತು, ಪಕ್ಕದ ಮನೆಯವ್ರಿಗೆ ನಾವು ಯಾಕೋ ಲೇಟ್ ಆಗೋಯ್ತು ಅಂತ. ಹಂಗೆ ಅನ್ಕೋಬೇಡಿ. ಮದುವೆ ಆಗ್ತಾ ಇದೆಯಾ ಗ್ಯಾರಂಟಿ, ಅದು ಇಂಪಾರ್ಟೆಂಟು. ಯಾವಾಗ 40 ವರ್ಷದ ಒಳಗೆ ಆಗಬೇಕಾ, ಭಾಳ ಸಂತೋಷ ಅಂತ ಹೇಳಿ ಆ 40 ವರ್ಷದೊಳಗೆ ಮದುವೆ ಆಯಿತು ಅನ್ನೋದೇ ಇಂಪಾರ್ಟೆಂಟು. ಯಾಕೆ ಅಂದರೆ 40 ವರ್ಷದ ಮೇಲೆ ಸರಿಯಾಗಿ ಗ್ಯಾರಂಟಿ ಮಕ್ಕಳು ಆಗ್ತಾರೋ ಇಲ್ವೋ ಆ ವಯಸ್ಸಿಗೆ ಅನ್ನೋದೊಂದು ಚಿಂತನೆ ಬೇರೆ. ಕೆಲವರಿಗೆ ಒಂದೊಂದು ರೀತಿಯ ಒಂದೊಂದು ಚಿಂತನೆ, ಸೈಕಲಾಜಿಕಲ್ ಎಫೆಕ್ಟು, ಏನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಗ್ರಹಗಳನ್ನೇ ಅಲ್ಲಾಡಿಸ್ಬಿಡ್ತಂತೆ. ಅದೇ ರೀತಿಯಾಗಿ ಗ್ರಹದಲ್ಲಿರ್ತಕ್ಕಂಥ ದೋಷಗಳನ್ನ ಗ್ರಹಗಳೇ ಸರಿಸಿದ್ಪಡಿಸ್ಬೇಕು. ಅದಕ್ಕೋಸ್ಕರ ಗ್ರಹ ಬಲ ಇಲ್ಲದೆ ಇದ್ರೆ ಯಾವ ಕಾಲಕ್ಕೂ ನಡೆಯೋದಿಲ್ಲ. ಅದಕ್ಕೆ ನೀವು ಗ್ರಹಗಳಿಗೆ ಪರಿವರ್ತನೆ ಮಾಡ್ಕೊಳ್ಳೋದೇ ಶನೈಶ್ಚರ. ನಿಧಾನ ಅಂದರೆ ಶನೈಶ್ಚರ. ಆ ಶನೈಶ್ಚರನು ನೀವು 6ನೇ ತಾರೀಕು ಪರಿವರ್ತನೆ ಮಾಡ್ತಕ್ಕಂಥ ಶುಕ್ರ. ಅಂದರೆ ಈಗ ತಾನೇ ಇವತ್ತು ನಾವು ಬುಧನ ಬಗ್ಗೆ ವಿಚಾರ ಮಾತಾಡ್ತಾ ಇದ್ದಾಗ ನಪುಂಸಕ ಗ್ರಹನಾಗಿರ್ತಕ್ಕಂಥವನು ಗ್ರಹ ಬಂದು 6ನೇ ಮನೆ, ಅಂದರೆ 6ನೇ ಸ್ಥಾನ ಬಂದು ಶುಕ್ರನ ಮನೆ. ಶುಕ್ರನ ಮೇಲೆ ಬುಧ ಕೂತ್ಕೊಂಡಾಗ ಈ ರೀತಿ ನಿಧಾನವಾಗಿ, ಅಂದರೆ ಅವಳು ಹುಟ್ಟುವಾಗ್ಲೇ ಈ ರೀತಿ ನಿಧಾನವಾಗಿ ಹೋಯ್ತು. ಪ್ರತಿಯೊಂದು ನಿಧಾನ ಜೀವನದಲ್ಲಿ. ಓದ್ತಾ ನಿಧಾನ, ಒಂದ್ಸಲಿ ಫೇಲ್ ಆಗ್ಬಿಡ್ತಾಳೆ, ಆಮೇಲೆ ಪಾಸ್ ಆಗೋದು 2ನೇ ಸಲ ಕಟ್ಕೊಂಡ ಮೇಲೆ. ಹಾಗೆ ಕೆಲವ್ರಿಗೇನು ಅಂದರೆ ಯಾಕೆ ಫೇಲ್ ಆದ್ಲು ಅನ್ನೋದಲ್ಲ ಇಂಪಾರ್ಟೆಂಟು, 3 ಪಾಸ್ ಆಗ್ತಾಳ ಗ್ಯಾರಂಟಿ. ಅಂದರೆ 2ನೇ ಸಲಿನೂ ಕಟ್ಟದ ಮೇಲೆ ಪಾಸ್ ಅಂದರೆ ಲೇಟ್ ವಿದ್ಯೆ. ನಿಧಾನ ಕೆಲವರೆಲ್ಲ ಸಾಯೋವರೆಗೂ ಓದ್ತಾನೇ ಇರ್ತಾರೆ, ವಿದ್ಯೆ ಅಂಥವ್ರಿಗೆ ಬುಧನ ಜೊತೆ ಶುಕ್ರ ಕೂತ್ಕೊಂಡಾಗ ಅಥವಾ ಚಂದ್ರ ಕೂತ್ಕೊಂಡಾಗ ಪರಿವರ್ತನೆ ಆಗ್ತಕ್ಕಂಥ ವಿಧಾನ. ಅದಕ್ಕೆ ಚಂದ್ರ, ಶುಕ್ರ ಮತ್ತು ಬುಧ 3 ಜನ ಕೂತ್ಕೊಂಡ್ಬಿಟ್ರು 1983. ಆ 1983 ಆಗಿರ್ತಕ್ಕಂಥ ವಿಧಾನ ಏನು ಅಂದರೆ ಮಧ್ಯಸ್ಥಕ ಅಂತ ಕರಿತೀವಿ. ಮಧ್ಯಸ್ಥಕ ಅಂದ್ರೆ ಏನು? ಚಂದ್ರ ಶನಿಗೆ ಯಾವ ಕಾಲಕ್ಕೂ ಈ 10 ವರ್ಷಗಳ ಕಾಲ ಹುಟ್ಟಿದ್ದವರು, ಅಂದರೆ 1973ರಿಂದ 1984ವರೆಗೂ ಪೂರ್ತಿಯಾಗಿ 11 ವರ್ಷಗಳ ಕಾಲ ಮಧ್ಯಸ್ಥಕ. ಅಂದರೆ ನಿಧಾನವಾಗತ್ತೆ ಇವ್ರಿಗೆ, ಎಲ್ಲ ಲೇಟೆ, ಪ್ರತಿಯೊಂದು ಲೇಟ್. ಈ ಸಿವಿಲ್ ಹುಟ್ಟೋರೇ ಲೇಟು. ಅದಕ್ಕೋಸ್ಕರ ಆ ಲೇಟ್ ಆಗಿದ್ದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳದೆ ಈಗ ಮದುವೆ ಆಗದೇ ಇದ್ದ ಅವಳು ಕೂತ್ಕೊಂಡಿದ್ದಾಳೆ ಅಂದರೆ ಪರಿಹಾರವನ್ನು ತಗೊಳ್ಳಿ. ಇಂಪಾರ್ಟೆಂಟ್ ಏನು ಅಂದರೆ ಭೂಮಿ ಗುಣ ಅಂತ ಕರಿತೀವಿ. ಈ ಭೂಗುಣವನ್ನು ವೇಗವಾಗಿ ಮಾಡಬೇಕು. ಕುಜ ಅಲ್ವಾ? ಭೂಗುಣನ ಬೇಗುಣ ಮಾಡಬೇಕಾದ್ರೆ ಯಂತ್ರ. ಆ ಯಂತ್ರಕಾರಕನಾಗಿರ್ತಕ್ಕಂಥವನಿಗೆ ನಾವು ಅಕಸ್ಮಾತ್ ಓಡದೇ ಇದ್ರೆ ಕೂತ್ರೆ ಏನು ಮಾಡ್ತೀವಿ? ಚಟ್ ಅಂತ ಹೊಡಿತೀವಿ, ಹೊಡೆದೇ ನೋಡಿ. ಹಾಗೆ ಬುಧ ಹೋಗದಿದ್ದಾಗ ಕುಜನ್ ಜೊತೆ ಸರಿ ಬಿಡ್ಬೇಕು. ಅದಕ್ಕೆ ಹವಳ ಅಂತ ಕರಿತೀವಿ. ಅದಕ್ಕೆ ನೀವೇನು ಮಾಡಬೇಕು? ಈ ಹವಳ ವಿಶೇಷವಾಗಿ ಮತ್ತು ಕರಿಮಣಿ ಅನುಗ್ರಹಪೂರ್ವಕವಾಗಿ ಅಮ್ಮನವರ ಕೊತ್ತಳಲ್ಲಿ ಒಂದು ಮಾಂಗಲ್ಯವನ್ನು ಮಾಡಿಸಿಟ್ಬಿಡ್ಬೇಕು ರೆಡಿಯಾಗಿ. ಈ ಮಾಂಗಲ್ಯವನ್ನು ಇವಳು ಮದುವೆ ಆದ ತಕ್ಷಣ ನಾನು ಮಾಡಿಸ್ಕೊಡ್ತೀನಿ, ಅತಿ ಶೀಘ್ರದಲ್ಲಿ ಮಾಡಿಕೊಡು ಅಂತ. ಇದು ಯಂತ್ರಕಾರಕ. ಇದನ್ನ ಏನು ಮಾಡಬೇಕು? ಇವಳು ಕೈಯಲ್ಲಿ ಗೌರಿ ಪೂಜೆ ಅಂತ ಪ್ರತಿದಿನ ಮಾಡಿಸ್ಬೇಕು. ಅಂದರೆ ಮಂಗಳವಾರದಿಂದ ಶುರು ಮಾಡಬೇಕು. ದಿನಗಳಿಲ್ಲದೆ ಇದ್ದಾಗ ಮಾಡಿಸ್ಲೇಬಾರ್ದು. ಆ ದಿನಗಳಿದ್ದ ಸಮಯದಲ್ಲಿ ಯಾವ ಕಾಲಕ್ಕೂ ಬಿಟ್ಬಿಟ್ರು ಲೆಕ್ಕ ಇಟ್ಕೊಳ್ಳದೆ ನಾವು ಮಾಡಬೇಕು. ಮಂಗಳವಾರದಿಂದ ಪೂಜೆ ಮಾಡಬೇಕು. ಒಂದು ಮಾಂಗಲ್ಯ, ಒಂದು ಹವಳ, ಒಂದು ಕರಿಮಣಿ, ಅದನ್ನು ಬೇರೆ ಬೇರೆನೇ ಇಡಬೇಕು. ಒಂದು ತಟ್ಟೆ ಒಳಗೆ ಇಟ್ಕೊಂಡು ದೇವ್ರ ಮನೆಯಲ್ಲಿ ಯಾವ್ದಾರೋ ಹಿತ್ತಾಳೆಯೋ ತಾಮ್ರನೋ ಬೆಳ್ಳಿ ತಟ್ಟೆ ಯಥಾಶಕ್ತಿ. ಏನೂ ಇಲ್ವಾ? ಮುತ್ತುಕದೆಲೆ ಅಂತ ಕರಿತೀವಿ. ಆ ಮುತ್ತುಕದೆಲೆ ಶ್ರೀ ಅಂತ, ಲಕ್ಷ್ಮೀ ಸ್ವರೂಪ. ಆ ಮುತ್ತುಕದೆಲೆ ಅಂದರೆ ಇಸ್ತ್ರಿ ಎಲ್ಲ ಊಟದೆಲೆ ಮಾಡಿದ್ರಲ್ಲ ಅದನ್ನು ಮುತ್ತುಕದೆಲೆ ಅಂತ ಕರಿತೀವಿ. ಆ ಎಲೆ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಕುಂಕುಮಾರ್ಚನೆ ಪ್ರತಿದಿನ ಯಾವ್ದಾದ್ರು ದೇವಿದು ಅಥವಾ ಯಾವ್ದಾದ್ರು ದುರ್ಗಾದು ಆ ಕುಂಕುಮಾರ್ಚನೆ ಮಾಡಬೇಕು. ಕುಂಕುಮಾರ್ಚನೆ ಮಾಡಿದ ಮೇಲೆ ಒಂದು ಕುಂಕುಮನ ತೆಗೆದು ಆ ದೇವಿ ಹತ್ರ ಏನೋ ಹಣೆಗಿಡಬೇಕು. ಯಾವ್ದಾರ ವಿಗ್ರಹನೋ ಫೋಟೋನೋ ಆ ಕುಂಕುಮ ಇಡಬೇಕು. ಜೇನುತುಪ್ಪನ ಕೈ ಬೆರಳಲ್ಲಿ ನೈವೇದ್ಯ ಇಟ್ಕೊಂಡಾಗ ಬರೀ ಜೇನುತುಪ್ಪ ಇಡಬೇಕು, ಬೇರೆ ಏನು ಇಡಬಾರ್ದು. ಪ್ರತಿದಿನ ಜೇನುತುಪ್ಪ ಇಡಬೇಕು. ಆ ಬೆರಳಲ್ಲಿ, ಅಂದರೆ ಸೂರ್ಯನ ಬೆರಳು ಉಂಗುರ ಹಾಕೊಂತೀವಲ್ಲ, ಆ ಬೆರಳಲ್ಲಿ ಒಂದು ಸ್ವಲ್ಪ ಜೇನುತುಪ್ಪ ನದ್ದಿ ಬಾಯಿ ತುಟಿಗೆ ಹಿಗಬೇಕು ಅಂತಾಳೆ ದೇವಿ. ಅದಂತೂ ಖಂಡಿತ. 16 ದಿವಸ ಆದ ತಕ್ಷಣ ಫೋಟೋನೇ ಬೇಕಾದ್ರೂ ಸ್ವಲ್ಪ ಹೀರ್ಕೋಬೋದು, ಅಥವಾ ನೀವು ಹಾಕಿದ ತಕ್ಷಣ ಗೊತ್ತೇ ಇಲ್ಲ, ಅಷ್ಟು ಬೇಗ ಹೋಗುತ್ತೆ. ಯಾವ ಕಾಲಕ್ಕೂ ಸೋರಿದ್ದೇ ಕಾಣಲ್ಲ. ವಿಗ್ರಹ ಇದ್ರೆ ಆ ಬಾಯಲ್ಲಿ ಪರಿಪೂರ್ಣವಾಗಿ ಒಳ್ಳೆ ಲಿಪ್ಸ್ಟಿಕ್ ಹಾಕ್ದಂಗೆ ಅವಳು ಹಾಗೇ ಜೀಬೆ ಶುದ್ಧಿ ಅಂತ ತೊಗೊಂಡ್ಬಿಡ್ತಾ ಇರ್ತಾಳೆ. ಈ ಕುಂಕುಮ ಹಣೆಗಿಡಬೇಕು ದೇವ್ರ ಫೋಟೋಗೆ. ಯಾಕಂದರೆ ಕುಂಕುಮಾರ್ಚನೆ ಆದ ತಕ್ಷಣ ಮಹಾಪ್ರಸಾದ ದೇವ್ರಿಗೆ ಅರ್ಪಿಸ್ಬೇಕು. ತದನಂತರ ನೀವು ಇಟ್ಕೊಳ್ಳೋಕ್ಕೆ ಯಾವ ಕಾಲಕ್ಕೂ 48 ದಿವಸ ಮುಟ್ಲೇಬಾರ್ದು. ಅದಾದಮೇಲೆ ನೀವು ತಗೊಂಡ ಮೇಲೆ ನೀವು ಇಟ್ಕೊಳ್ಳೋಕೆ ಶುರು ಮಾಡಬೇಕು. ಈ 48 ದಿವಸದಲ್ಲಿ ಒಂದು ಮಂಡಲ ನಾನು ಮಾಡೋಷ್ಟರಲ್ಲಿ ನನಗೆ ಮದುವೆ ಆಗ್ತಕ್ಕಂಥ ಅವಕಾಶ ಮಾಡ್ಕೊಡೋ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಪೂರ್ವಕ್ಕೆ ಕೂತ್ಕೊಂಡು ನೋಡಬೇಕು. ಗೌರಿ ಪೂಜೆಯನ್ನೇ ಮಾಡ್ಕೋಬೇಕು. ಇದನ್ನ ಒಂದು ಮಾಂಗಲ್ಯ. ಇದನ್ನೆಲ್ಲ ಆದಮೇಲೆ ಒಂದು ಯಾವುದೋ ಒಂದು ಗ್ರಾಮ ದೇವತೆಗೆ ಹೋಗಿ ಗಂಡ ಹೆಂಡತಿ, ಅಂದರೆ ನಿನಗೆ ಮದುವೆ ಆದಮೇಲೆ ಗಂಡ ಹೆಂಡತಿ ಇಬ್ಬರು ತೊಗೊಂಡಾಗ ಮಾಂಗಲ್ಯನ ಅಮ್ಮನವ್ರ ಕೊಳ್ಳ ಕಟ್ಟಿಬಿಟ್ಟು ಹವಳ ಕರಿಮಣಿ ಕೊಟ್ಬಿಟ್ಟು ಪ್ರಾರ್ಥನೆ ಮಾಡಿ, ಅಮ್ಮ ಇಷ್ಟು ಭಾಳ ಸಂತೋಷ, ಈ ಗ್ರಾಮಕ್ಕೆ ನಾನು ಬಂದಿರತಕ್ಕಂಥ ಒಂದು ಸಾರ್ಥಕತೆನೇ ಆಯಿತು ಅಂತ ಹೇಳಿ ಗಂಡ ಯಾವ ಊರಿಂದ ಬಂದಿರ್ತಾನೋ ಆ ಗ್ರಾಮ ದೇವತೆ ಕಟ್ಟಬೇಕು. ಗಮನ ಇರಲಿ, ಗಂಡ ಮದುವೆ ಮಾಡ್ಕೊಳ್ಳೋಕ್ಕೆ ಯಾವ ಊರಿಂದ ಬಂದಿರ್ತಾನೋ ಆ ಊರಿಗೆ ಅವಳೇ ಕಳಿಸ್ಕೊಡಿರ್ತಾಳೆ. ಇದು ಸತ್ಯ, ಆಗತ್ತೆ, ಒಳ್ಳೇದಾಗುತ್ತೆ.